ನಾವು ಆ ಸಿನಿಮಾ ಈಗೇನಾದ್ರೂ ಮಾಡಿದಿದ್ರೆ ನಾಡಿದ್ದಕ್ಕೆ ಸೂಪರ್ ಸ್ಟಾರ್ ಆಗ್ಬಿಡ್ತಾ ಇದ್ವಿ. ಖಂಡಿತ ರೇಣುಕಾ ಸ್ವಾಮಿ ನಂಗೆ, ಬಟ್ ನಾನೊಮ್ಮೆ ಎಲ್ಲರಿಗೂ ಹೀಗೆ ಮೆಸೇಜ್ ಮಾಡಿದ್ದಾನಲ್ಲ ಸರ್, ಈ ಬ್ಲಾಕ್ ಲಿಸ್ಟ್ ಓಪನ್ ಮಾಡಿ ನೋಡ್ರೆ ನನಗೂ ಮಾಡಿದ್ದ, ನಾನು ಅದನ್ನ ಬ್ಲಾಕ್ ಮಾಡಿದ್ದೆ. ಸೊ ಈ ಒಂದು ದರ್ಶನ್ ಸರ್ ಕುರಿತು ಪರ ವಿರೋಧ ಅಂತಲ್ಲ, ಬಟ್ ಆ ಸಮಯದಲ್ಲಿ ನೀವೇನೋ ಹೇಳಿದ್ರಿ. ಈಗ್ಲೂ ಅಷ್ಟೇ, ಸಾಧು ಸರ್ ಅವ್ರದ್ದು ನಂಬರ್ ನನ್ನ ಹತ್ರ ಇಲ್ಲ. ಇನ್ನು ಯಾವ ಆರ್ಟಿಸ್ಟ್ಗಳ ನಂಬರು ನಾನು ತಗೊಳ್ತಿರ್ಲಿಲ್ಲ. ಆಗ ಕಾಮಿಡಿಯನ್ಸ್ಗೂ ಏನಂತ ವ್ಯಾಲ್ಯೂ ಇರ್ಲಿಲ್ಲ. ಹೀರೋಯಿನ್ಕಿನ್ನ ನಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಮೇಕಪ್ ಎಲ್ಲ ತೆಗೆಸಿ ಹಳೇ ಬಟ್ಟೆ ಕೊಟ್ಬಿಟ್ರು. ಬಟ್ ಅವತ್ತಿನ ದಿವಸ ನನಗೆ ಮನ್ಸಿಗೆ ತುಂಬ ಬೇಜಾರಾಯಿತು. ಬುಲೆಟ್ ಸರ್ ಅವ್ರು ಇವತ್ತಿಲ್ಲ, ಆದರೂ ಕೂಡ ಅವ್ರನ್ನ ಯಾವಾಗಲೂ ನಾನು ನೆನಪು ಮಾಡ್ಕೊಳ್ತಾನೆ ಇರ್ತೀನಿ. ನಾನು ಹೀರೋಯಿನ್ ಆಗೇ ಆಗ್ತೀನಿ, ಒಂದಿನ ನಾನು ಮಾತಾಡ್ತೀನಿ. ನೋಡಿ, ನೀವು ಅದನ್ನು ಒನ್ ಟೇಕಲ್ಲಿ ಮುಗಿಸಿದ್ದೀರಿ, ಲೆಜೆಂಡ್ಗಳು ಚಪ್ಪಾಳೆ ತಗೊಂಡಿದ್ದೀರಿ. ಅಯ್ಯೋ, ನನಗೆ ಕಣ್ಣು ಬಿಟ್ಟಿದ್ದಷ್ಟೇ, ಎಲ್ಲ ಕಡೆಯಿಂದ ಚಪ್ಪಾಳೆ ಸೌಂಡೇ ಕೇಳಿಸ್ತಾ ಇತ್ತು. ಆ ಮೊಮೆಂಟ್ ಲೈಕ್ ಅನ್ಫರ್ಗೆಟಬಲ್. ಆಮೇಲೆ ನನಗೆ ಯಾವಾಗಲೂ ನನ್ನ ಎದುರುಗಡೆ ಯಾರಿದ್ದಾರೆ ನನಗೆ ಅದು ಕೌಂಟಿಂಗ್ ಇಲ್ಲ. ನಾನು ಏನು ಮಾಡ್ತೀನಿ, ನಾನು ಎಷ್ಟು ಅಪ್ಲೋಸ್ ತಗೋತೀನಿ ಅಷ್ಟೇ ಕೌಂಟ್ ಮಾಡ್ತಾ ಇದ್ದಿದ್ದು. ಅವಕಾಶ ಕೊಡಿಸೋರಿಗೆ ಕೆಟ್ಟ ಹೆಸರು ಬರಬಾರ್ದು. ನಾನು ಯಾವತ್ತು ಒನ್ ಮೋರ್ ಅಂತ ಏನಾದ್ರು ಹೇಳ್ಬಿಟ್ರೆ ನಾನು ಒಂದು 10 ಸಲ ಕೇಳಿರ್ತೀನಿ, ನಾನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಲಿಲ್ವಾ ಅಂತ. ಇಲ್ಲ ಅಮ್ಮ, ಲೈಟಿಂಗ್ಸ್ ಏನೋ ಪ್ರಾಬ್ಲಮ್ಮು, ಟ್ರಾಲಿದೇನೋ ಪ್ರಾಬ್ಲಮ್, ಆಗಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇತ್ತು. ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಟೇಕಲ್ಲಿ ಮಾಡಿದ್ದೇ ಜಾಸ್ತಿ. ಓಕೆ, ಸೊ ಆ ಸಿನಿಮಾ 1-2 ವರ್ಷ ಆದಮೇಲೆ ರಿಲೀಸ್ ಆಯಿತು. ಹೌದು. ನಿಮಗೆ ಅವಾಗ ಭಾಳ ಖುಷಿ. ಹೌದು. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಎಷ್ಟು ಕಾಮಿಡಿ ಸಿನಿಮಾಗಳು, ಒಂದು ಮೋರ್ ದೆನ್ 30 ಸಿನಿಮಾಗಳು ಮಾಡಿರ್ಬೋದು ಕಾಮಿಡಿ. ಓಕೆ, ಬಟ್ ರಿಲೀಸ್ ಆಗಿದ್ದು ಜಗ್ಗೇಶ್ ಅವ್ರ ಜೊತೆ ಮಾಡಿದ್ರಲ್ಲ, ಜಗ್ಗೇಶ್ ಸರ್ ಜೊತೆ, ಅದು ಮೊದಲು ಕೊಡಗಾನ ಕೋಳಿ ನೊಂಗಿತ್ತ, ಅದು ರಿಲೀಸ್ ಆಗಿದ್ದು. ಸೊ ನಿಮಗೆ ತುಂಬಾ ಒಂದು ಹಂತದ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದು ಗಂಗೆ ಬಾರೆ. ಸೊ ಒಟ್ಟಾರೆ ಸಿನಿಮಾದಲ್ಲಿ ಆ ಸಾಧು ಕೋಕಿಲ ಸರ್ ಅಥವಾ ಬುಲೆಟ್ ಪ್ರಕಾಶ್ ಅವರು ಏನು ಮಾತುಕತೆ ಇತ್ತು, ಅಥವಾ ಅವ್ರು ನಿಮ್ಗೆ ಏನಾದರೂ ಹೇಳಿದ್ರ? ನಾನು ಆಗಲೇ ಹೇಳ್ದ ಹಾಗೆ ನನ್ನ ಯಾರ ಜೊತೆನೂ ಅಷ್ಟು ಮಾತುಕತೆ ಇರಲಿಲ್ಲ. ಓಕೆ. ಈಗಲೂ ಅಷ್ಟೇ, ಸಾಧು ಸರ್ ಅವ್ರದ್ದು ನಂಬರ್ ನನ್ನ ಹತ್ರ ಇಲ್ಲ. ಆದರೆ ಅವ್ರ ಜೊತೆ ಆಗಲಿ, ಅವ್ರ ಡೈರೆಕ್ಷನ್ ಅಲ್ಲಿ ಸಿನಿಮಾ ಮಾಡಿದ್ದೀನಿ, ಅವ್ರ ಜೊತೆ 4-5 ಸಿನಿಮಾ ಮಾಡಿದ್ದೀನಿ. ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ಓಕೆ. ಬುಲೆಟ್ ಪ್ರಕಾಶ್ ಸರ್ ಜೊತೆ ಮಾತಾಡ್ತಿದ್ದೆ, ಹಾಗಾಗಿ ಯಾವ್ದಾದ್ರು ಸಿನಿಮಾ ಇದ್ರೆ ರೆಫರ್ ಮಾಡೋರು. ಇನ್ನು ಯಾವ ಆರ್ಟಿಸ್ಟ್ಗಳ ನಂಬರು ನಾನು ತಗೊಳ್ತಿರ್ಲಿಲ್ಲ. ಆಮೇಲೆ ಆಗ ಅಂದರೆ ನಾವೆಲ್ಲ ಇನ್ನೂ ಹೊಸಬ್ರು. ಆಗ ನಾವು ಆ ಸಿನಿಮಾ ಈಗೇನಾದ್ರೂ ಮಾಡಿದಿದ್ರೆ ನಾಡಿದ್ದಕ್ಕೆ ಸೂಪರ್ ಸ್ಟಾರ್ ಆಗ್ಬಿಡ್ತಾ ಇದ್ವಿ ಕಾಮಿಡಿನಲ್ಲಿ. ನಮ್ಮ ಪೀರಿಯಡ್ ತುಂಬಾ ಟಫ್ ಇತ್ತು. ಇಷ್ಟು ಸಿನಿಮಾ ಮಾಡಿದ ಮೇಲೆ ನನಗೆ ಒಂದು ಕಾಮಿಡಿಯನ್ ಅಂತ ಒಂದಷ್ಟು ಹೆಸರು ಬರೋದು ಎಲ್ಲ ಶುರು ಆಯಿತು. ಆಗ ಕಾಮಿಡಿಯನ್ಸ್ಗೂ ಏನಂತ ವ್ಯಾಲ್ಯೂ ಇರಲಿಲ್ಲ, ಏನು ರೆಸ್ಪೆಕ್ಟ್ ಆ ಥರದ. ಈಗ ಯಾವುದು ಒಂದು ರಿಯಾಲಿಟಿ ಶೋನಲ್ಲಿ ಕಾಮಿಡಿ ಯಾವಾಗ ಒಳ್ಳೆ ರೀತಿಲಿ ಪೋರ್ಟ್ರೇ ಮಾಡಿದ್ರಲ್ಲ, ಆಗ ಕಾಮಿಡಿಯನ್ಸ್ಗೆಲ್ಲ ಒಂದು ಒಳ್ಳೆ ಮಟ್ಟದ ಹೆಸರು ಬಂದಿದ್ದು ಕಾಮಿಡಿ ಕಲಾವಿದರಿಗೆ. ಹೌದು. ಸೊ ಆ ಸಮಯದಲ್ಲಿ ಕಿರುತೆರೆ ನಿಮಗೆ ಸಿಗ್ಲಿಲ್ವಾ, ಅಥವಾ ನೀವು ಪ್ರಯತ್ನ? ನಾನು ಕಿರುತೆರೆಯಲ್ಲಿ ನಂಗೆ ಏನು ಅಷ್ಟು ಟೈಮೇ ಸಿಗ್ಲಿಲ್ಲ. ಒಂದು ಸಿನಿಮಾ, ಒಂದು ಆಂಕರಿಂಗು ಸಿನಿಮಾ, ಒಂದೊಂದು ದಿನಕ್ಕೆ 2 ಸಿನಿಮಾನೂ ಮಾಡಿದ್ದೆ. ಅಷ್ಟು ಚೆನ್ನಾಗಿತ್ತು ಆಗಿಂದು ಟೈಮು. ಸೊ ಜೊತೆಗೆ ನೀವೊಬ್ಬರು ಅಲ್ಲಿ ನಟಿಯಾಗಿರೋದ್ರಿಂದ ಮತ್ತು ಒಂದಷ್ಟು ಚಿತ್ರರಂಗದಲ್ಲಿ ಭಾಳಷ್ಟು ಸಮಯ ಕಳೆದಿರೋದ್ರಿಂದ ಅನೇಕ ಬಾರಿ ನಟಿಯಂದಿರು ಬಹಳ ಪ್ರತಿಭಾವಂತರಿದ್ದರೂ ಕೂಡ ಅವ್ರಿಗೆ ಅವಕಾಶಗಳು ಸಿಗೋದಿಲ್ಲ, ಅಥವಾ ಅವಕಾಶಗಳು ಸಿಗಲಿಕ್ಕೆ ಕಲೆಯ ಹೊರತಾಗಿ ಇನ್ನೂ ಫಾಲೋ ಅಪ್ ಮಾಡೋದು, ಅಥವಾ ಏನು ಅವಶ್ಯಕತೆ ಅಥವಾ ಏನು ಅಗತ್ಯ ಇದೆ ಹೆಚ್ಚು, ಅಂದರೆ ಟ್ಯಾಲೆಂಟ್ ಹೊರತಾಗಿಯೂ ಇನ್ನು ಏನಿದ್ರೆ ಹೆಚ್ಚು ಅವಕಾಶಗಳು ಸಿಗ್ತವೆ. ಆಗ ಅವಕಾಶಗಳು ಈಗ ಅಪ್ಲಿಕೇಶನ್ನು ಜಾಬ್ಗೆ ಏನಾದ್ರು ನೀವು ಟ್ರೈ ಮಾಡ್ತಿದ್ದೀರಾ ಅಂತಂದರೆ, ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಿರೋಂಥ ಜಾಬ್ ಸಿಗದೇ ಇದ್ರೂ ಖಾಲಿ ಇರುವಂಥ ಯಾವ್ಯಾವ ಕೆಲಸಗಳಿದೆ ಅದನ್ನು ಭರ್ತಿ ಮಾಡ್ಕೋಬೇಕು ನಾವು. ಎಲ್ರಿಗೂ ಒಂದೇ ಹುದ್ದೆ ಬೇಕು, ಅದಕ್ಕೊಂದು 50 ಜನ ಇದ್ದಾರೆ ಅಂತಂದರೆ ಅವಕಾಶ ವಂಚಿತಾನೆ. ಯಾವುದು ಖಾಲಿ ಇದೆ ಅದನ್ನ ನೋಡ್ಕೊಬೇಕು. ನನಗೆ ಕಾಮಿಡಿಯನ್ಸ್ನ ಕೊರತೆ ಇತ್ತು ಆಗ. ಉಮಾಶ್ರೀ ಮೇಡಮ್ ಅವರು ಪಾಲಿಟಿಕ್ಸಲ್ಲಿದ್ದರು, ತಾರಮ್ಮ ಅವರು ಆಗ ಹೀರೋಯಿನ್ ಆಗಿ ಒಂದು ರೇಂಜಲ್ಲಿ ಸಿನಿಮಾಗಳು ಮಾಡ್ತಾಯಿದ್ರು. ರೇಖಾ ದಾಸ್ ಅವ್ರು ಏನಕ್ಕೆ ಆಗ ಸಿನಿಮಾಗಳು ಮಾಡ್ತಿರ್ಲಿಲ್ಲ, ಗೊತ್ತಿರಲಿಲ್ಲ. ಕಾಮಿಡಿಯನ್ಸ್ ಯಾರೂ ಇರಲಿಲ್ಲ. ನನಗದು ಪ್ಲಸ್ ಆಯಿತು. ನಂಗೆ ಎಷ್ಟು ಕಾಮಿಡಿ ಸಿನಿಮಾಗಳು ಮಾಡಿದೆ, ಎಲ್ಲ ಒಂದಕ್ಕಿಂತ ಒಂದು ಒಳ್ಳೆ ಸಿನಿಮಾಗಳು, ದೊಡ್ಡ ಸಿನಿಮಾಗಳು, ಒಬ್ರಿಗಿನ್ನ ಒಬ್ಬರು ಸ್ಟಾರ್ಸ್ ಕಾಮಿಡಿಯಲ್ಲಿ ಅವಕಾಶಗಳು. ಆಮೇಲೆ ಸ್ಕ್ರಿಪ್ಟ್ ರೈಟಿಂಗು
ಒಂಥರ ರಿಲೇಟೆಡ್ ಒಂದೇ ಥರ ಕಾಮಿಡಿ ಎಲ್ಲ ಸಿನಿಮಾಗಳಲ್ಲೂ ಅಂತ ಅಂದಾಗ ಯಾಕೋ ಬೇಡ ಕಾಮಿಡಿ, ಬೇರೆ ಯಾವ್ದಾದ್ರು ಪಾತ್ರಗಳು ಮಾಡೋಣ, ಸೀರಿಯಸ್ ಪಾತ್ರಗಳು ಅನ್ನುವಾಗ ಒಂದು ಸಿನಿಮಾನಲ್ಲಿ ತುಂಬಾ ಚಂದಾಗಿ ರೆಡಿ ಆಗಿದ್ದೆ ಒಂದು ಪಾತ್ರಕ್ಕೆ ಅಂತ. ಹೀರೋಯಿನ್ಕಿನ ನಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಮೇಕಪ್ ಎಲ್ಲ ತೆಗೆಸಿ ಹಳೇ ಬಟ್ಟೆ ಕೊಟ್ಬಿಟ್ರು. ಬಟ್ ಅವತ್ತಿನ ದಿವಸ ನನಗೆ ಮನ್ಸಿಗೆ ತುಂಬಾ ಬೇಜಾರಾಯ್ತು. ಹೌದಾ, ಮನಸ್ಸಲ್ಲೇ ಚಾಲೆಂಜ್ ಮಾಡಿಕೊಂಡೆ, ನೀನು ಹೀರೋಯಿನ್ನ, ಸರಿ ಆಯಿತು, ನಾನು ಹೀರೋಯಿನ್ ಆಗೇ ಆಗ್ತೀನಿ, ಒಂದಿನ ನಾನು ಮಾತಾಡ್ತೀನಿ ಅಂತ ಮನಸ್ಸಲ್ಲಿ ಹಠ ಬಂದಿತ್ತು. ಇವತ್ತಿಗೆ ಫುಲ್ಫಿಲ್ ಆಯ್ತು. ಓಕೆ, ಬಟ್ ಆನಂತರ ಸಿನಿಮಾ ರಂಗದಲ್ಲಿ ನಟಿಯರ ಕುರಿತಾಗಿ ಒಂದು ಭದ್ರತೆಯ ಪ್ರಶ್ನೆ ಬಂದಾಗ ಎಷ್ಟೋ ಹೆಣ್ಮಕ್ಳನ್ನ ಕಳಿಸೋಕೆ ಹಿಂದೆ ಮುಂದೆ ನೋಡೋದು. ಇವನ್ ತಂದೆ ಏನು ಆರಂಭದಲ್ಲಿ ಸ್ವಲ್ಪ ಅವ್ರಿಗೆ ಬೇರೆ ಕಾರಣ ಇರಬಹುದು, ಬಟ್ ಇವತ್ತಿಗೆ ರಕ್ಷಣೆಯ ಕೊರತೆ ಅಥವಾ ಬೇರೆ ಬೇರೆ ಕಾರಣಗಳು ಅದು ನಿಮಗೂ ಗೊತ್ತಿದೆ. ಹೌದಾ, ಅದು ನಡೆಯುತ್ತಾ? ಎರಡು ಕೈ ಸೇರಿದ್ರೆ ಚಪ್ಪಾಳೆ, ಒಂದು ಕೈಯಲ್ಲಿ ಎಷ್ಟಿದ್ರೂ ಚಪ್ಪಾಳೆ ತಟ್ಟಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಕೈ ನಾವಾದ್ರೆ ತುಂಬಾ ಒಳ್ಳೇದು. ಎಕ್ಸ್ಪೆಕ್ಟೇಷನ್ಸ್ ಯಾವಾಗ ಬರುತ್ತೆ? ಅವ್ರು ಮಾತಾಡಿದಾಗ, ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಾಗ, ಪ್ರತಿ ಉತ್ತರ ಕೊಟ್ಟಾಗ, ಅವ್ರೇನೋ ಕೇಳಿದಾಗ ಅದಕ್ಕೆ ನಾವು ಮೂವ್ ಆನ್ ಆದಾಗ ಆಗ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ನೀವೊಂದು ಅವಕಾಶ ಕೊಡಿ ಗುರುಗಳೇ, ನಾನು ಆ್ಯಕ್ಟಿಂಗ್ ಮಾಡಿಬಿಟ್ಟು ದಯವಿಟ್ಟು ನಾನು ಹಂಗೆ ಹೆಂಗೆ ಬಂದಿರ್ತೀನಿ ಹಾಗೆ ಮನೆಗೆ ಹೋಗ್ಬಿಡ್ತೀನಿ, ಅದಕ್ಕೆ ಅವಕಾಶ ಕೊಟ್ಟರೆ ನಾನು ಮಾಡ್ತೀನಿ, ಇಲ್ಲ ಅಂದರೆ ಬೇಡ ಅಂತ ಇದು ಬಿಟ್ಟರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಬಟ್ ಇವತ್ತಿಗೆ ಆ ಮನಸ್ಥಿತಿ ಅಂದರೆ ಪಾತ್ರಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ವ್ಯಕ್ತಿತ್ವಗಳು ಹೆಚ್ಚಾದಾಗ ಚಿತ್ರರಂಗದಲ್ಲಿ ಒಂದಷ್ಟು ಏನು ಅದನ್ನು ನೋಡೋ ದೃಷ್ಟಿಕೋನ. ಬಟ್ ಯಾಕೆ ಚಿತ್ರರಂಗದ ಬಗ್ಗೆ ಆ ಅಭಿಪ್ರಾಯ ಹೊರಗಡೆ ಮೂಡ್ತು ಒಂದು ಹಂತದಲ್ಲಿ? ಅಥವಾ ಜನರು ಯಾಕೆ ಚಿತ್ರರಂಗ ಅಂದರೆ ಅದು ಅಲ್ಲಿಗೆ ಬೆಳಿಬೇಕು ಅಂದರೆ ಒಂದಷ್ಟು ಮನಸ್ಥಿತಿಯನ್ನು, ಅದು ಯಾಕೆ ಆಯಿತು ಅಂತ? ಅದು ಕೆಲವರು ಅವರವರ ಆಸಕ್ತಿಯಿಂದ, ಅವರವರ ಉದ್ದೇಶಗಳಿಂದ ಮಾಡ್ಕೊಂಡಂತಹ ಕೆಲವು ಕೆಲಸಗಳಿಂದ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಅದು ಕೆಟ್ಟ ಹೆಸರು, ಇಂಡಸ್ಟ್ರಿನೇ ಹೀಗೆ ಅನ್ನೋಂಥ ಹೆಸರುಗಳು ಅದೆಲ್ಲ ಬರಕ್ ಶುರು ಆಯ್ತು. ಬಟ್ ಎಂತೆಂಥ ನಟಿಯರಿದ್ದಾರೆ ಅಂತಂದ್ರೆ, ಅವರಾಯ್ತು, ಅವ್ರ ಸಿನಿಮಾ ಆಯ್ತು, ಕೆಲಸ ಆಯ್ತು, ಮನೆಗೆ ಹೋಗ್ಬೇಕು ಅಂತ ಇದ್ದ ನಟಿಯರು ತುಂಬಾ ಜನ ಇದ್ದಾರೆ. ಅದ್ಭುತ ಅದ್ಭುತ. ಅಂಥವರಿಂದಲೇ ಬಹುಶಃ ಅವರು ಇವತ್ತೂ ಇಂಡಸ್ಟ್ರಿಲೇ ಇದ್ದಾರೆ. ಬೇರೆ ಬೇರೆ ಉದ್ದೇಶ ಇಟ್ಕೊಂಡು ಬಂದವ್ರು ಹಿಂಗ್ ಬಂದು ಹಂಗೆ ಹೋಗಿದ್ದಾರೆ ಎಲ್ರು. ಯಾರು ಅವರ ಮೇಲೆ ಕಾನ್ಫಿಡೆಂಟು, ಒಂದು ನಟನೆಯಲ್ಲಿ ಸುಪ್ರೀಂ ಆದವರು ಇವತ್ತಿಗೂ ಇದ್ದಾರೆ. ಗ್ರೇಟ್. ಬಟ್ ಬಹುಶಃ ಪ್ರತಿಭೆಯಿಂದ ಮಾತ್ರ ಉಳಿಯೋದಿಕ್ಕೆ ಸಾಧ್ಯ ಇದೆಯಲ್ಲ? ಖಂಡಿತ ಇದೆ. ಪ್ರತಿಭೆ ಒಂದೇನೆ ಕೊನೆಗೂ ಕೌಂಟ್ ಆಗೋದು. ಬಟ್ ನಾನು ತುಂಬ ಸಂದರ್ಶನಗಳಲ್ಲಿ ಕೆಲವೊಬ್ರು ಬ್ಯಾಕ್ ಸ್ಟೇಜ್ ಹಂಚ್ಕೊಳ್ತಾರೆ, ಪ್ರತಿಭೆಗೂ ಮೀರಿ ಇಲ್ಲಿ ಹಣ, ಇನ್ಫ್ಲೂಯೆನ್ಸು ಅಥವಾ ಅವ್ರು ಹೇಳ್ದಂಗೆ ಕೇಳಿದ್ರೆ ಇವೆಲ್ಲ ನಡೀತವೆ ಅಂತ. ಹೌದು, ಕಾಲ ಕಾಲಕ್ಕೆ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ನಲ್ಲ. ಪ್ರತಿಭೆ ಅನ್ನೋದು ಪ್ರಿಯಾರಿಟಿ ಯಾವಾಗ್ಲೂ. ಕಾಂಟ್ಯಾಕ್ಟ್ಸ್ ಅನ್ನೋದು, ನಾವು ಯಾವ ಟೀಮಲ್ಲಿ ಇದ್ದೀವಿ, ಯಾರೊಟ್ಟಿಗೆ ಇದ್ದೀವಿ, ನಾವೇನು, ನಮ್ಮ ಹಿನ್ನೆಲೆ ಏನು, ಅದೆಲ್ಲವೂ ಇತ್ತೀಚೆಗೆ ಕೌಂಟ್ ಆಗ್ತಾ ಇದೆ. ಮೊದಲಿದ್ದು ಯಾವುದು ಕೌಂಟಿಂಗಲ್ಲಿ ಇರಲಿಲ್ಲ. ಹೌದಾ? ಆ್ಯಕ್ಟಿಂಗ್ ಅವಕಾಶ ಸಿಗೋದೇನೆ ಒಂದು ದೊಡ್ಡ ವಿಷಯ ಆಗಿತ್ತು. ಒಂದು ದೊಡ್ಡ ಸಿನಿಮಾನಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದ್ರೂ ಅವ್ರಿಗೆ ಆ ಲೆವೆಲ್ದು ಗೌರವ ಸಿಗ್ತಾ ಇತ್ತು ಆಗ. ಈಗ ನೋಡಿ, ಈಸಿಯಾಗಿ ಒಂದು ದೊಡ್ಡ ಸ್ಟಾರ್ ಜೊತೆ ಒಂದು ಸಿನಿಮಾ ಸಿಕ್ಬಿಡುತ್ತೆ, ನೆಕ್ಸ್ಟ್ ಅವ್ರಿಗೆ ಅವಕಾಶ ಇಲ್ಲ. ಅವ್ರು ಇನ್ನೂ ಅವ್ರಕ್ಕಿನ್ನ ದೊಡ್ಡ ಸ್ಟಾರ್ನ ಹುಡುಕಿ ಅವ್ರ ಜೊತೆ ಸಿನಿಮಾ ಮಾಡೋ ಅಷ್ಟರಲ್ಲಿ ಅವ್ರಿಗೆ ಏಜೇ ಆಗೋಗ್ಬಿಟ್ಟಿರುತ್ತೆ. ಓಕೆ ಓಕೆ. ನೀವು ಸಿಕ್ಕ ಪಾತ್ರನೆಲ್ಲ ಮಾಡಬೇಕು ಅಂತ ಎಂತಿದ್ದು, ಬಟ್ ನೀವು ಚೂಸಿ ಆಗಿದ್ದು? ಹೌದು. ನೋಡಿ, ನಾನೊಂದು ಕಾಮಿಡಿ ಪಾತ್ರದಲ್ಲಿ ಗುರುತಿಸ್ಕೊಂಡವಳು. ಅದಕ್ಕೆ ಮುಂಚೆ ನಾನು ಹೀರೋಯಿನ್ ಆಗಿ ಮಾಡಿದ್ದೆ, ಬಟ್ ಸಿನಿಮಾ ರಿಲೀಸ್ ಆಯ್ತೋ ಬಿಡ್ತೋ ಸೆಕೆಂಡರಿ. ಪಾತ್ರ ಅದು ನಾನು ಕಾಮಿಡಿ ಮಾಡ್ಕೊಂಡು ಬಂದಾಗ ನಾನು ಇದೇ ಮಾಡ್ತೀನಿ ಅದೇ ಮಾಡ್ತೀನಿ ಅಂತ ಯಾವತ್ತೂ ಹೇಳಿಲ್ಲ. ಕಾಮಿಡಿ ಮಾಡಿದ್ನ ಸರ್ಟೈನ್ ಟೈಮ್ ಅದು ನಂಗೆ ಒಂದೇ ಥರದ ಸ್ಕ್ರಿಪ್ಟ್ಗಳು ಅಂತ ಅನ್ನಿಸ್ದಾಗ ಕಾಮಿಡಿ ಸ್ಟಾಪ್ ಮಾಡಿಬಿಟ್ಟು ಸೀರಿಯಸ್ ಪಾತ್ರಗಳು ಮಾಡ್ತಾ ಹೋದೆ. ಪಾತ್ರಗಳು ಯಾವ್ದ್ಯಾವುದು ಸಿಕ್ತು, ಅದು ನನಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದೆ, ನನಗೆ ಸೂಟ್ ಆಗುತ್ತೆ ಅಂತ ಅಂದರೆ ಮಾತ್ರ ನಾನು ಮಾಡಿದೆ. ಆ ಥರದ್ರಲ್ಲಿ ಆಟೋ ರಾಜ ಅಂತ ಒಂದು ಸಿನಿಮಾ, ಅಲ್ಲಿ ತನಕ ಸ್ಕ್ರೀನ್ ಮೇಲೆ ಒಬ್ಬ ಕಾಮಿಡಿಯನ್ ಆಗಿ ಮಾಡ್ತಾ ಇದ್ದವಳು ಏಕದಮ್ ಗಣೇಶ್ ಅವ್ರು ಹೇಗೆ ಪಟ 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 ಅಂತ ಮಾತಾಡ್ತಾರೆ, ಆ ಥರದ್ದೊಂದು ಪಾತ್ರ ಉದಯ್ ಪ್ರಕಾಶ್ ಅವರು ನನಗೆ ಮಾಡಿಕೊಟ್ರು. ಗಣೇಶ್ ಅವರು ಹೀರೋ ಅಲ್ಲ ಅದರಲ್ಲಿ? ಹೌದು, ಆಟೋ ರಾಜನಲ್ಲಿ ಗಣೇಶ್ ಅವರು ಹೀರೋ. ಭಾಮ ಅವರು, ಮಲಯಾಳಂನ ಭಾಮ, ದೀಪಿಕಾ ಕಾಮಯ್ಯ ಅವರು,
ಮತ್ತು ನಾನೊಂದು ಪಾತ್ರ ಮಾಡಿದ್ದು. ಎಷ್ಟು ಸ್ಟೈಲಿಶ್ ಆಗಿ ಅಂದರೆ ಅವರು ಪಾತ್ರನ ಡಿಸೈನ್ ಮಾಡಿದ್ರು. ಈ ಹುಡುಗಿದು ಹೇರ್ ಸ್ಟೈಲ್ ಹಿಂಗೆ ಇರಬೇಕು, ಈ ಪಾತ್ರ ಹಿಂಗೆ ಇರಬೇಕು, ಮೈಯಲ್ಲಿ ಟ್ಯಾಟೂಸ್ ಎಲ್ಲ ಇರಬೇಕು. ಆ ಸಿನಿಮಾನು ನಂಗೆ ಒಳ್ಳೆ ಹೆಸರು ತಂದುಕೊಡ್ತು. ಆಗ ಅಂದ್ಕೊಂಡೆ, ಓಕೆ ನಾನೊಂದು ರಗಡ್ ಪಾತ್ರನೂ ಮಾಡಬಹುದು. ಓಕೆ. ಆಗ ನಾನು ಬೇರೆ 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 ಥರ ಪಾತ್ರಗಳು ಮಾಡೋಕ್ಕೆ ಶುರು ಮಾಡಿದಾಗ ಒಂದು ಪಾಯಿಂಟ್ ಆಫ್ ಟೈಮ್ ನಾನು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಸ್ವಲ್ಪ ಅವಕಾಶಗಳು ಒಂಚೂರು ಕಡಿಮೆ ಆಗ್ತಾ ಬಂತು. ಯಾಕೆ ಏನು ಅಂತಂದರೆ, ಸಣ್ಣಗಿದೆಯಾ, ದಪ್ಪಗಿದೆಯಾ, ಕಪ್ಪಗಿದೆಯಾ, ಕುಳ್ಳಕ್ಕಿದೆಯಾ, ಲೈಕ್ ಇಂಟ್ರೆಸ್ಟ್ ಇಲ್ಲ ಅಂದಾಗ ಒಬ್ಬ ಆರ್ಟಿಸ್ಟ್ ಮೇಲೆ ಒಂದು ಅವಕಾಶ ಕೊಡೋಕ್ಕೆ ಇಷ್ಟ ಇಲ್ಲ. ಆ ಪ್ಲೇಸ್ಮೆಂಟಲ್ಲಿ ಯಾರೋ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಬೇರೆಯವ್ರನ್ನ ಹಾಕ್ಕೊಂಡಾಗ ಬೇಡ್ದಿಲ್ದಿರೋಂಥ ಕೆಲವೊಂದು ರೀಸನ್ಸ್ ಕೊಡ್ತಾರಲ್ಲ, ನೆಪ. ಹಾಂ, ಅದು ನನಗೆ ಇಷ್ಟ ಆಗಲಿಲ್ಲ. ಹೌದಾ, ಹೆಂಗಿದ್ರು ಮಾತಾಡ್ತಾರಲ್ಲ, ಸರಿ ಸಣ್ಣ ಅದೇ ವರ್ಕೌಟ್ ಮಾಡಿ ಸ್ಲಿಮ್ ಆಗಿ 6 ಪ್ಯಾಕ್ ಮಾಡ್ಕೊಂಡು ಒಂದು ಒಳ್ಳೆ ಅದ್ಭುತವಾದ ಫೋಟೋಶೂಟ್ ಮಾಡಿದೆ. ಫೇಸ್ಬುಕ್ಕಲ್ಲಿ ಹಾಕಿದ್ದೇ ತಡ, ಒಂದು ದೊಡ್ಡ ಪ್ರೊಡಕ್ಷನ್ ಅಂದರೆ ಒಂದು ಒಳ್ಳೆ ತೆಲುಗಿಂದ ಆಗಿನ ಟೈಮಲ್ಲಿ ಅದೊಂದು ದೊಡ್ಡ ಪ್ರೊಡಕ್ಷನ್. ಅಲ್ಲಿಂದ ಹೀರೋಯಿನ್ಗೆ ಅವಕಾಶ ಬಂತು ಏಕ್ದಮ್. ಮತ್ತೆ ತೆಲುಗುನಲ್ಲಿ ಹೀರೋಯಿನ್ ಆದೆ. ಕಾಲಿಂಗ್ ಬೆಲ್ ಅಂತ ಸಿನಿಮಾ, ತುಂಬ ಅದ್ಭುತವಾದಂಥ 2 ಶೇಡ್ ಇರುವಂಥ ಪಾತ್ರ. ಆ ಒಂದು ಪಾತ್ರಕ್ಕೆ ಸುಮಾರು ಕಡೆ ಆಡಿಷನ್ಸ್ ಮಾಡಿದರು ಡೈರೆಕ್ಟ್ರು. ತೆಲುಗಿಂದ, ತಮಿಳಿಂದ, ಮಲಯಾಳಮಿಂದ, ಕನ್ನಡದಲ್ಲೂ ತುಂಬ ಜನನ ಆಡಿಷನ್ ಮಾಡಿದರು. ಏನೋ ಅವ್ರಿಗೆ ಆ ಪಾತ್ರ ಅಟ್ ದ ಸೇಮ್ ಟೈಮ್ ಟ್ರೆಡಿಷ್ನಲ್ ಆಗೂ ಇರಬೇಕು, ಒಂದು ಗ್ಲಾಮರ್ ಲುಕ್ಕೂ ಇರಬೇಕು. ಆ ಥರದ್ದೊಂದು ಪಾತ್ರ ನೋಡ್ತಾ ಇದ್ರು. ನನ್ನ ಪ್ರೊಫೈಲ್ ನೋಡಿ ಅವ್ರಿಗೆ ಈ ಫೋಟೋ ಚೆನ್ನಾಗಿದೆ, ಇವರು ಸೂಟ್ ಆಗ್ತಾರೆ ಅಂತ ನಮ್ಮನ್ನು ಹೈದರಾಬಾದಕ್ಕೆ ಕರೆಸಿ ಲುಕ್ ಟೆಸ್ಟ್ ಮಾಡಿ, ಅದು ಶೂಟಿಂಗ್ ಥರನೇ ಇತ್ತು ಆ ಲುಕ್ ಟೆಸ್ಟ್ ಕೂಡ. ಈಗೇನೆ ಎಲ್ಲ ಕ್ಯಾಮ್ರಾಗಳು ಅದೇ ಥರದ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿಸಿ, ಕ್ಯಾಮ್ರಾಮೆನ್ನು, ಮೇಕಪ್ ಮ್ಯಾನು ಎಲ್ಲರೂ ಇದ್ರು. ಒಂದು ಆಡಿಷನ್ ಥರ ಮಾಡಿ ಸ್ಕ್ರೀನಲ್ಲೆಲ್ಲ ನೋಡಿದಾಗ ಓಕೆ ಈ ಹುಡುಗಿ ಸೂಟ್ ಆಗುತ್ತೆ ಈ ಪಾತ್ರಕ್ಕೆ ಅಂತ. ಅಲ್ಲಿಂದ ಮತ್ತೆ ಕೆರಿಯರ್ ಬೇರೆ ಥರ ಶುರು ಆಯಿತು ಹೀರೋಯಿನ್ ಆಗಿ. ಬ್ಯಾಕ್ ಟು ಬ್ಯಾಕ್ ಒಂದು 4-5 ಸಿನಿಮಾ ಮಾಡ್ಕೊಂಡು ಹೈದರಾಬಾದಲ್ಲೇ ಇದ್ಬಿಟ್ಟಿದ್ವಿ. ಸೊ ಆಫನ್ ಬಂದು ಹೋಗಿ ಮಾಡ್ತಾ ಇದ್ವಿ ಬೆಂಗಳೂರಿಗೆ ನಾನು ಅಪ್ಪ, ಬಟ್ ಬ್ಯಾಕ್ ಟು ಬ್ಯಾಕ್ ಅಲ್ಲೇ ಸಿನಿಮಾ ಬರ್ತಾಯಿತ್ತು. ಅದಾದಮೇಲೆ ಒಂದಷ್ಟು ತಮಿಳಿಂದ ಬರ್ತಾಯಿತ್ತು, ಕನ್ನಡದಿಂದ ಬರ್ತಾಯಿತ್ತು, ಮತ್ತು ತೆಲುಗು ಮಾಡುವಾಗ ಕನ್ನಡದಲ್ಲಿ ಸಿನಿಮಾ ಬಂತು, ಗೂಳಿಹಟ್ಟಿ ಅಂತ, ಶಶಾಂಕ್ ರಾಜ್ ಅವರು ಡೈರೆಕ್ಟ್ರು. ಅಲ್ಲಿಂದ ಮತ್ತೆ ಕನ್ನಡದಲ್ಲಿ ಹೀರೋಯಿನ್ ಆಗಿ ಒಂದು ವುಮೆನ್ ಸೆಂಟ್ರಿಕ್ ಸಿನಿಮಾಗಳು ಸುಮಾರು ಮಾಡಿದೆ. ತೆಲುಗಲ್ಲೂ ವುಮೆನ್ ಸೆಂಟ್ರಿಕ್ ಮಾಡಿದೆ. ತಮಿಳಲ್ಲಿ ಬಿ ರಾಮಮೂರ್ತಿ ಸರ್, ನಮ್ಮ ಕನ್ನಡದ ಬಿ ರಾಮಮೂರ್ತಿ ಸರ್, ಲವ್ ಟ್ರೈನಿಂಗ್ ಅಂತ ಕಾಶಿನಾಥ್ ಅವ್ರದ್ದು ಸಿನಿಮಾ, ಅದನ್ನು ರಿಮೇಕ್ ಮಾಡಿದ್ರು ತಮಿಳಿಗೆ. ಇಲ್ಲಿ ತಾರಮ್ಮ ಮಾಡಿದ ಪಾತ್ರನ ನಾನು ಅಲ್ಲಿ ಮಾಡಿದೆ. ಅದರಲ್ಲಿ 3 ಜನ ಹೀರೋಯಿನಲ್ಲಿ, ಅದರಲ್ಲಿ ತಾರಮ್ಮ ಕೂಡ ಒಬ್ಬರು ಕನ್ನಡದ ವರ್ಷನಲ್ಲಿ. ಆ ಪಾತ್ರನ ತಮಿಳಲ್ಲಿ ನಾನು ಅಲ್ಲಿ ಮಾಡಿದೆ. ಸೊ ಅದಾದಮೇಲೆ ಅಲ್ಲಿ ಒಂದು 4-5 ಸಿನಿಮಾ ಮಾಡಿದೆ, ಒಂದು ಮಲಯಾಳಂ ಸಿನಿಮಾ ಮಾಡಿದೆ, ಹಿಂದಿ ಆಲ್ಬಮ್ಸ್ ಮಾಡಿದೆ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ಲ, ಕೆಲವೊಂದು ವಂಚನೆ ನಮಗೆ ಸಿನಿಮಾದಲ್ಲಿ ಆದರೂ, ಪಾತ್ರ ವಂಚಿತರಾದರೂ ಎಲ್ಲೋ ಬೇರೆ ಕಡೆ ದೇವರು ಏನೋ ಒಂದು ಒಳ್ಳೇದು ಕೊಟ್ಟಿರ್ತಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಯಿತು ನನಗೆ. ಸೊ ನೀವು ಅಲ್ಲಿ ಯಾವುದೋ ಒಂದು ಚಿಕ್ಕ ಅವಮಾನ ಆದಾಗ ಅಂದ್ಕೊಂಡಿದ್ರಿ ನಾನು ಹೀರೋಯಿನ್ ಆಗಿ ತೋರಿಸ್ತೀನಿ ಅಂತ. ಹೌದು. ಸೊ ನಿಮಗೆ ಅವಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಬೇಕಲ್ಲ? ಅದು ಸಹಜವಾಗಿ ಒಂದು ಆರ್ಟಿಸ್ಟ್ಗೆ ಇನ್ನೊಬ್ರು ಯಾರೋ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಅವ್ರನ್ನ ಹೈಪ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಒಂಥರ ಬಂದ್ಬಿಡುತ್ತೆ. ಸರಿ, ಅದು ಅವ್ರ ಪರಿಸ್ಥಿತಿಯಲ್ಲಿ ತಪ್ಪಲ್ಲ ಅಂತ ನಾನು ಯಾವುದನ್ನು ಕೂಡ ರಬ್ಬರ್ ಬ್ಯಾಂಡ್ ಮಾಡಕ್ಕೆ ಇಷ್ಟ ಇಲ್ಲ. ಆ ಮೊಮೆಂಟ್ಗೆ ಓಕೆ ಅದೇನೋ ಆಯಿತು ಹೋಯ್ತು ಅಷ್ಟೇ, ನಾನು ಅದು ಯಾವುದನ್ನು ಎಳಿಲಿಕ್ಕೆ ಹೋಗ್ಬಿಟ್ಟು. ಬಟ್ ಇನ್ಫ್ಯಾಕ್ಟ್ ಅಂಥದ್ದೊಂದು ಛಲ ಮೂಡಿಸಿದಾಗ ಅದು ಕೂಡ ಒಳ್ಳೇದಕ್ಕೆ ಆಗಿರುತ್ತೆ. ಬಿಕಾಸ್ ನಮ್ಗೆ ಆ ಯೋಚನೆ ಬಂದಿರಲ್ಲ. ಇಲ್ಲ ಅಂದ್ರೆ ನಮಗೆ ಕ್ಯಾರೆಕ್ಟರ್ಸ್ ಮಾಡೋರಿಗೆಲ್ಲ ಕ್ಯಾರವಾನ್ ಆಗಲಿ, ನಮಗೆ ಒಂದು ರೆಸ್ಟ್ ರೂಮ್ಗೆ ಹೋಗೋಕ್ಕಾಗಲಿ ಇದೆಲ್ಲ ಅವಕಾಶನೇ ಇರ್ತಿರ್ಲಿಲ್ಲ. ಯಾವ್ದಾದ್ರು ಮನೆಗಳಲ್ಲಿ, ಯಾವ್ದಾದ್ರು ಎದುರುಗಡೆ ಅಲ್ಲಿ ಶೂಟಿಂಗ್ ನಡೀತಿದ್ರೆ ಅಲ್ಲಿ ಯಾರ್ದೋ ಮನೆಗೆ ಕೇಳ್ಕೊಂಡು ಹೋಗಬೇಕು. ಆ ಥರದ್ದೆಲ್ಲ ಒಂದು ಸ್ವಲ್ಪ ಇದಾದಾಗ ಈ ಹೆಣ್ಮಕ್ಳ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅಂಥ ಟೈಮಲ್ಲಿ ಒಂದ್ಸಲ ಕ್ಯಾರವಾನ್ ಯೂಸ್ ಮಾಡೋಕ್ಕೆ ಒಬ್ರು ಬಿಡಲಿಲ್ಲ. ಸೊ ಆಗ ಡಿಸೈಡ್ ಆದೆ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಮಾಡಿದಾಗ ಕ್ಯಾರವಾನ್ದು ಎಲ್ಲ ಡೋರ್ಗಳು ಓಪನ್ ಆಗುತ್ತೆ. ನಿಜ ನಿಜ. ಯಾಕಂದರೆ ಯಾರ್ದು ಸಪೋರ್ಟ್ ಇಲ್ಲ, ಏನು ಗಾಡ್ ಫಾದರ್ ಇಲ್ಲ, ಬಟ್ ಏನೋ ಹೀಗೆ ಚೆನ್ನಾಗಿ ಮಾಡ್ತಾಳೆ ಹುಡುಗಿ, ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬಂದಿದ್ದೇ ಹೊರತು ನಾನು ಹಿಂದೆ ಸ್ಟ್ರಾಂಗಾಗಿ ನಿಂತ್ಕೊಂಡು ಗೈಡ್ಲೈನ್ಸ್ ಕೊಡ್ತಾ ಇವರನ್ನು ತಗೊಳ್ಳಿ ಅಂತ ಹೇಳದವ್ರು ಯಾರೂ ಇಲ್ಲ. ಬಟ್ ಆ ವಿಚಾರದಲ್ಲಿ ಬುಲೆಟ್ ಪ್ರಕಾಶ್ ಸರ್ ಮತ್ತು ಸಾಧು ಸರ್ನ ನಾನು ತುಂಬ ನೆನಪು ಮಾಡ್ಕೊಳ್ತೀನಿ. ಬಿಕಾಸ್ ಅವ್ರು ನಿಮ್ಮ ಬಗ್ಗೆ ಹೌದು, ಒಂದು ಆ ಸಿನಿಮಾಗೆ ಅನಿವಾರ್ಯತೆ ಇತ್ತು, ಇವ್ರು ಒಂದು ರೆಫರ್ ಮಾಡಿದ್ರು. ಬಟ್
ಅನಿವಾರ್ಯತೆ ಇರೋದು ಓಕೆ, ಬಟ್ ರೆಫರ್ ಮಾಡೋದು ದೊಡ್ಡ ವಿಚಾರ. ಹೌದು ಹೌದು ಹೌದು. ಸೊ ಹಾಗಾಗಿ ಆ ಗ್ರ್ಯಾಟಿಟ್ಯೂಡ್ ನಾನು ಯಾವಾಗಲೂ ಇಟ್ಕೊಂಡಿದ್ದೀನಿ ಸಾಧು ಸರ್ ಮೇಲೆ. ಮತ್ತು ಬುಲೆಟ್ ಸರ್ ಅವ್ರು ಇವತ್ತಿಲ್ಲ, ಆದರೂ ಕೂಡ ಅವ್ರನ್ನ ಯಾವಾಗಲೂ ನಾನು ನೆನಪು ಮಾಡ್ಕೊಳ್ತಾನೆ ಇರ್ತೀನಿ. ಬ್ಯೂಟಿಫುಲ್. ಜೊತೆಗೆ ಈ ಹೀರೋಯಿನ್ಸ್ ಆಗಿರ್ತಾರೆ, ಇವತ್ತಿಗೆಲ್ಲ ಎಲ್ಲರ ಕೈಲೂ ಫೋನ್ ಇರುವಂತಹ ಕಾಲ, ಬೇಕಾದ ಕಮೆಂಟ್ ಮಾಡ್ತಾನೆ, ಹೌದು, ಅಶ್ಲೀಲ ಮೆಸೇಜ್ ಮಾಡ್ಬೋದು. ಇನ್ಫ್ಯಾಕ್ಟ್ ಅದು ಕಲಾವಿದರಿಗೆ ಅಂತಲ್ಲ, ಬಹುಶಃ ನಾರ್ಮಲ್ ಹೆಣ್ಮಕ್ಳಿಗೂ ಅಂಥವೆಲ್ಲ ಬಟ್ ಹೇಳ್ಕೊಂಡ್ರೆ ಇವಳು ಮಾಡಿಲ್ದೆ ಅವನು ಮಾಡಿರ್ತಾನ ಅಂತ ಏನೇನೋ ವಿಚಾರಗಳು ಬರ್ತಾರೆ. ಇವನ್ ಇಂಥದ್ದಕ್ಕೆ ಸಂಬಂಧಪಟ್ಟಂಗೆ ಕನ್ನಡದ ಚಿತ್ರರಂಗದಲ್ಲಿ ಕೆಲವೊಂದು ವಿಚಾರಗಳು ನಡೆದೇ ಹೋದು. ಇವನ್ ನೀವು ಆ ಸಮಯದಲ್ಲಿ ಪ್ರತಿಕ್ರಿಯಿಸಿದ್ರಿ. ಸೊ ಹೆಣ್ಮಕ್ಳಿಗೆ ಈ ಥರದ್ದೇನೋ ಬಂದಾಗ ಕಲಾವಿದೆ ಅನ್ನೋ ಕಾರಣಕ್ಕೆ ಸಹನೆ ಮಾಡಬೇಕಾ, ಹೇಳಬೇಕಾ, ಏನು ಮಾಡಬೇಕಾ ಆ ಸಮಯದಲ್ಲಿ? ಏನಾಗುತ್ತೆ, ಕೆಲವೊಂದ್ಸಲ ನಾವು ಪ್ರತಿಕ್ರಿಯೆ ನೀಡ್ತಾ ಹೋದ್ರೆ ಒಂದಕ್ಕೊಂದು ಉದ್ದ ಆಗ್ಬಿಟ್ಟು ಅವ್ರು ಬೇಕು ಅಂತ ಮತ್ತೆ 1,000 ಕಮೆಂಟ್ ಅವ್ರ ಫೋನಲ್ಲಿ ಇನ್ನೊಂದು 10 ಜನರ ಜೊತೆ ಎಲ್ಲ ಮಾಡಿಸೋದು, ಈ ಥರ ಎಲ್ಲ ಟ್ರಿಗರ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಆ ಥರದ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಹೋಗಬೇಕು. ನಿರ್ಲಕ್ಷ್ಯ ಮಾಡಿದ್ರೆ ಅದು ನಮಗೂ ಒಳ್ಳೆಯದು, ಎದುರಾಳಿಗೂ ಒಳ್ಳೆಯದು. ಓಕೆ ಓಕೆ. ಬಟ್ ಬ್ಯಾಡ್ ಕಮೆಂಟ್ಗಳಿಗೆ ರಿಪ್ಲೈ ಕೊಡೋದು, ಅದು ನಾವು ಕಮೆಂಟ್ಸ್ ನಾವು ಯಾವಾಗ ರಿಪ್ಲೈ ಕೊಡ್ತೀವಲ್ಲ, ಓ ಇವರು ನಂದು ಮೆಸೇಜಸ್ ಎಲ್ಲ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದಾರೆ, ಓಕೆ ಇವ್ರಿಗೆ ಉರಿಸ್ಬೇಕು ಇನ್ನು ಅಂತ ಒಂದು 10 ಕಮೆಂಟ್ ಹಾಕ್ತಾ ಇರ್ತಾರೆ. ನಾವು ಯಾವಾಗ ಅದನ್ನೇ ನೆಗ್ಲೆಕ್ಟ್ ಮಾಡಿಕೊಂಡು ಪಾಸಿಟಿವ್ ಆಗಿ ಯಾರು ಮೆಸೇಜ್ ಮಾಡಿರ್ತಾರಲ್ಲ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಹೋದ್ರೆ ಅದು ನಮ್ಮ ಮನಸ್ಥಿತಿನೂ, ನಮಗೂ ಮನಃಶಾಂತಿ ಮನಸ್ಥಿತಿನೂ ಒಳ್ಳೆ ಥರದಲ್ಲಿ ಇರುತ್ತೆ. ಅದೇನಾಗುತ್ತೆ, ಒಬ್ಬ ಕಮೆಂಟ್ ಮಾಡಿದ ಅದಕ್ಕೆ ನೀವೇನೋ ಕಮೆಂಟ್ ಮಾಡಿ, ಅದಕ್ಕೆ ಇನ್ಯಾವನೋ ಬಂದು ಕಮೆಂಟ್ ಮಾಡಿರ್ತಾನೆ, ಮುಂದುವರಿತಾ ಹೋಗುತ್ತೆ. ಯಾಕೆ ಬೇಕು ಅದು? ಸೊ ಯುದ್ಧ ಮುಂದುವರಿಯೋದಕ್ಕೆ ನೀವೇನೇ ದಾರಿ ಮಾಡಿಕೊಟ್ಟಂಗ. ಹೌದು. ಸೊ ಈ ಒಂದು ದರ್ಶನ್ ಸರ್ ಕುರಿತು ಪರ ವಿರೋಧ ಅಂತಲ್ಲ, ಬಟ್ ಆ ಸಮಯದಲ್ಲಿ ನೀವೇನೋ ಹೇಳಿದ್ರಿ. ಖಂಡಿತ ರೇಣುಕಾಸ್ವಾಮಿ ನನಗೆ ಅದೇ ರೇಣುಕಾಸ್ವಾಮಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ನಾನೊಮ್ಮೆ ಎಲ್ಲರಿಗೂ ಹೀಗೆ ಮೆಸೇಜ್ ಮಾಡಿದ್ದಾನಲ್ಲ ಸರ್, ಈ ಬ್ಲಾಕ್ ಲಿಸ್ಟ್ ಓಪನ್ ಮಾಡಿ ನೋಡ್ರೆ ನನಗೂ ಮಾಡಿದ್ದ, ನಾನು ಅದನ್ನು ಬ್ಲಾಕ್ ಮಾಡಿದ್ದೆ. ನಿಮಗಿತ್ತ? ನೀವು ಆ ಸಮಯದಲ್ಲಿ ಯಥಾವತ್ ನೀವೀಗ ಬಿಫೋರ್ ಏನು ಹೇಳಿದ್ರಿ, ನಿರ್ಲಕ್ಷ್ಯ ಅನ್ನೋ ಅಸ್ತ್ರ ಬಳಸಿ ನಾನು ಬ್ಲಾಕಲ್ಲಿ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೆ. ನಾನು ಅದನ್ನೇ ಹೇಳಿದ್ದು ಆಗ್ಲೂ ಕೂಡ, ಹೆಣ್ಮಕ್ಳೇ ಯಾಕೆ ಯಾವಾಗಲೂ ಬ್ಲಾಕ್ ಮಾಡಬೇಕು, ಗಂಡು ಮಕ್ಕಳು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಲ್ವ, ಅವ್ನು ಮಾಡಿದ ತಪ್ಪೇ. ಓಕೆ ಆಯ್ತಾ, ನಾವು ಬ್ಲಾಕ್ ಮಾಡ್ತಾ ಹೋದ್ವಿ. ಆಪ್ಷನ್ ಎಷ್ಟು ಅಂತ ನೀವು ಬ್ಲಾಕ್ ಮಾಡ್ತೀರಾ, ಎಷ್ಟು ಜನನ ಅಂತ ಬ್ಲಾಕ್ ಮಾಡ್ತೀರಾ? ಇನ್ನು ಬ್ಲಾಕ್ ಮಾಡೋದು ಒಂದೇನಾ ಹೆಣ್ಮಕ್ಳ ಕೆಲಸ? ಗಂಡು ಮಕ್ಕಳು ಅರ್ಥ ಮಾಡ್ಕೊಬೇಕು, ಯಾವ ಥರ ಮೆಸೇಜ್ ಮಾಡಬೇಕು, ಯಾವ ಥರ ಮೆಸೇಜ್ ಮಾಡಬಾರ್ದು. ಎಲ್ಲ ಗಂಡು ಮಕ್ಳಿಗೂ ಹೇಳ್ತಿಲ್ಲ, ಈ ಥರದ್ದು ಕೆಲವೊಂದು ಕ್ರೂರ ಮನಸ್ಥಿತಿ ಇರೋರು ಇದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ, ಅವ್ರ ಮುಖನೇ ಹಾಕಿರಲ್ಲ, ಯಾವುದೋ ಜೋಕರ್ ಫೋಟೋ ಹಾಕೊಂಡು ಬೇರೆ ಏನೋ ಜೋಕರ್ ಸಾರಿ ಎಲ್ರಿಗೂ ಹೇಳ್ತಿಲ್ಲ, ಬಟ್ ಕೆಲವರು ಅವ್ರದ್ದೇ ಅಲ್ಲದ ಕೆಲವೊಂದು ಇಮೋಜಿಸ್ನೆಲ್ಲ ಹಾಕೊಂಡು ಕೆಟ್ಟದಾಗಿ ಮಾಡ್ತಾರೆ. ಅದಕ್ಕೆ ಫಾಲೋಯರ್ಸು ಯಾರು ಇರಲ್ಲ, ಅವ್ರು ಏನು ಪೋಸ್ಟು ಹಾಕಿರಲ್ಲ, ಏನೂ ಇರಲ್ಲ. ಬಟ್ ಅದೇ ಕೆಲವರು ಸಪೋರ್ಟ್ ಮಾಡಲಿಕ್ಕೆ ಹೆಣ್ಮಕ್ಳು ಗಂಡು ಮಕ್ಕಳು ಕೆಲವರು ಅದಕ್ಕೆ ಕಮೆಂಟ್ ಮಾಡ್ತಾವೆ, ನಿಮ್ಮ ಮನೇಲಿ ಯಾರು ಹೆಣ್ಮಕ್ಳಿಲ್ವಾ, ನೀನೇನೋ ಹಿಂಗೆ ಮಾತಾಡ್ತಿದ್ಯಾ, ಆ ವಿಡಿಯೋನಲ್ಲಿ ಏನು ಕೆಟ್ಟದಿದೆ, ಒಳ್ಳೆಯವರು ಇರ್ತಾರೆ. ಅದಕ್ಕೆ ಪಾಸಿಟಿವ್ನ ತಗೊಳ್ಬೇಕು, ನೆಗೆಟಿವ್ನ ಬಿಟ್ಬಿಡ್ಬೇಕು. ಬಟ್ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ತಪ್ಪು ಮಾಡಿಬಿಟ್ಟಿದ್ದಾರೆ ಇವರು ಕೂಡ. ಅಂದರೆ ಅದಕ್ಕೆ ರಿಪ್ಲೈ ಮಾಡಿ ಅದಕ್ಕೆ ಆ್ಯಕ್ಷನ್ ತಗೊಳ್ಳೋ ಅಗತ್ಯ ಇರಲಿಲ್ಲ ಅಂತ ನನಗೆ ಬಂದ್ಬಿಡ್ತು ಅಲ್ಲಿ. ನನಗೆ ನಾನು ಯಾರು, ನನಗೆ ನೀನು ಹಿಂಗೆ ಮಾಡ್ದ ಮಗನೇ ನಿನಗೆ ಬಿಡಲ್ಲ, ಅದೆಲ್ಲದಕ್ಕೂ ಕಾರಣ ಆಯ್ತು, ನಾನು ಅನ್ನೋದು ಒಂದು ಕಾರಣ ಆಯಿತು. ಬಟ್ ಇನ್ಫ್ಯಾಕ್ಟ್ ಅವರು ಅಂತಲ್ಲ, ನಿಮಗೆ ಓವರ್ ದಿ ಇಯರ್ಸ್ ಅಂತ ನೆಗೆಟಿವ್ ಕಮೆಂಟ್ಸ್ ನೀವು ತುಂಬ ನೋಡಿರ್ತೀರಾ. ಈಗ ಜನರಲ್ ಆಗಿ ನಾನು ಕೇಳ್ತೀನಿ, ಈಗ ನನಗೂ ಯಾರಾದರೂ ಮೆಸೇಜ್ ಮಾಡಿ ನನ್ನ ಮಗನೇ ನಿನ್ಗೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ, ಇರೋ ಮಾಡ್ತೀನಿ, ನಿನಗೆ ನೀನು ನಂಬರ್ ಹಾಕೋ, ಎಲ್ಲೋ ನಿಮ್ಮ ಮನೆ ಹತ್ರ ಹುಡ್ಕೊಂಬರ್ತೀನಿ, ಜನರಲಾಗಿ ಹಾಕ್ತೀವಲ್ಲ, ಅವ್ನು ಹಾಕ್ದ ಅಂದ್ಕೊಳ್ಳಿ, ಸಿಟ್ಟು ಬಂತ ಅವನದು ಕಮೆಂಟ್ಸ್ಗಳು ಕೆಲವೊಂದ್ಸಲ ಹಿಂಗೆ, ಕೆಲವೊಬ್ರದ್ದು ಕಮೆಂಟ್ಸ್ ಹೆಂಗಿರುತ್ತೆ ಅಂದರೆ ಕೆಳಗಡೆಯಿಂದ ಬೆಂಕಿ ಉರಿತಾ ಇರುತ್ತೆ. ಆ ಥರದ್ದು ನೋಡಿದಾಗ ನಾನು ನೀವು ಹುಡುಕಿದ್ರೆ ಎಲ್ಲರೂ ಹುಡ್ಕೊಂಡು ಹೋಗ್ಬಿಟ್ಟು ಹಾಕ್ಬಿಟ್ಟು ಬಂದ್ಬಿಡು, ಅದು ಎಲ್ಲರಿಗೂ ಕಾಮನ್ನೇ ಬರೋದು. ಬಟ್ ಈಗ ನಾವು ಎಷ್ಟೋ ಜನ ಕೇಳಿರ್ತೀವಿ, ಇವ್ನು ಯಾರೋ ಈ ಥರ ಮೆಸೇಜ್ ಮಾಡಿದ್ದಾನೆ ಅಂದರೆ ಟೆಕ್ಸ್ಟಲ್ಲಿ ಫೋನಲ್ಲಿ ಮೆಸೇಜ್ ಬಂದು ಇವ್ನು ಯಾರೋ ಹಿಂಗೆ ಮಾಡಿದ್ದಾನೆ, ಇವ್ನು ಯಾರೋ ಅಂತ ಕೇಳ್ಕೊಳ್ಳಿ. ಸ್ವಲ್ಪ ನಾವು ಮಾಡಿದ್ದೀವಿ ಅದು, ಆದರೆ ಈ ಥರದ್ದು ಅದೇ ಅಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ಈ ಥರದ್ದು ಒಂದು ಸಂಗತಿಗಳು ಆಗ್ದಿಲ್ದಿರೋ ಹಾಗೆ ನಾವು ನೋಡ್ಕೊಳ್ಬೇಕು. ಬಿಕಾಸ್ ಏನದು ದುರಂತ ನಿಮ್ಮ ಕಲಾವಿದರ ಜೀವನ. ನೀವು ಏನೋ ನಿಮ್ಮ ಕಾರಿಗೆ ಯಾರೋ ಬಂದು ಟಚ್ ಮಾಡಿರಲಿ, ನೀವು ಕಾರಿಂದ ಕೇಳಿದ್ರೆ ಸಾಕು, ನೋಡಿ ಒಂದ್ಗಾಲಿ ದುರಂಕಾರ, ಜನರಿಂದಲೇ ಬೆಳೆದಿರೋದೇನು. ಅಯ್ಯೋ, ಇದಕ್ಕೊಂದು ಬೇರೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು ನಿಮ್ಗಾಗಲೇ ಹೇಳಿದೆ, ನಮ್ದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಜನಗಳದ್ದು ವಿಚಾರ ಬಂತು ಅಂತ ಹೇಳ್ತಾ ಇದ್ದೀನಿ ಇದನ್ನು.
ಮದುವೆಗೆ ಮೊದಲು ನನ್ನ ಲೈಫು ತುಂಬ ಸ್ಟ್ರಗ್ಲಿಂಗ್ ಲೈಫು. ಇವತ್ತೇನು ನಾನು ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳ್ತಿರ್ಲಿಲ್ಲ, ನಮ್ಮ ಅಮ್ಮನ ಹತ್ರ ದುಡ್ಡು ಕೇಳ್ತಿರ್ಲಿಲ್ಲ, ಅಣ್ಣನ ಹತ್ರ ಕೇಳ್ತಿರ್ಲಿಲ್ಲ. ಯಾಕಂದರೆ ಮಕ್ಕಳು ದೊಡ್ಡವ್ರು ಆಗ್ತಾ ತಂದೆ ತಾಯಿಗೆ ದುಡ್ಡು ಕೊಡಬೇಕು, ನೀನು ಖರ್ಚಿಗೆ ಇಟ್ಕೋ ಅಂತ. ಅವ್ರ ಖರ್ಚಲ್ಲಿರೋ ದುಡ್ಡು ನಾವು ಇಸ್ಕೊಳ್ಳೋದಲ್ಲ. ಅದ್ಭುತ. ಆಯಿತಾ, ನಾನು ಈ ಥರ ಇದ್ದಾಗ ನಾನು ಇದನ್ನೇನೋ ಹೇಳೋಣ ಅಂತ ಜನದ ವಿಚಾರ ಏನು? ತುಂಬ ಕಷ್ಟಪಟ್ಟು ನಾನೊಂದು 10-15 ವರ್ಷದ ದುಡ್ಡನ್ನ ಕೂಡಾಕ್ಬಿಟ್ಟು ಒಂದು ಆಲ್ಟೋ ಸೆಕೆಂಡ್ ಹ್ಯಾಂಡಲ್ಲಿ ಇಸ್ಕೊಂಡಿದ್ದೆ. ನನ್ನ ಹತ್ರ ಅಲ್ಲಿ ತನಕ ನನ್ನ ಹತ್ರ ಒಂದು 2 ವೀಲರೂ ಇರಲಿಲ್ಲ. ಆಲ್ಟೋ ಸೆಕೆಂಡ್ ಹ್ಯಾಂಡ್ಲು ತಗೊಂಡು ಸೆಕೆಂಡ್ ಹ್ಯಾಂಡಲು 1,80,000 ರೂಪಾಯಿಗೆ ಮಾರುತಿ ಶೋರೂಮಲ್ಲೇ ತಗೊಂಡಿದ್ದು. ಆಯಿತಾ, ಅದು ನಮ್ಮ ಮನೆಗೆ ಆಗ ಕರೆಕ್ಟ್ ಆಗಿತ್ತು. 5 ಜನ, ನಾವು 3 ಜನ ಮಕ್ಕಳು, ಅಪ್ಪ ಅಮ್ಮ, 5 ಜನಕ್ಕೆ ಒಂದು ಆಲ್ಟೋ ಕರೆಕ್ಟ್ ಆಗಿತ್ತು. ಮನೆಗೆ ಒಬ್ರು ಎಕ್ಸ್ಟ್ರಾ ಬಂದರು ನಮ್ಮ ಅತ್ತಿಗೆ. ಆಗ ಒಬ್ಬರು ಡ್ರಾಪ್ ಔಟ್ ಆಗಬೇಕು, ಒಬ್ಬರು ಕುತ್ಕೋಬೇಕು, ಈ ಥರ ಆಗ್ತಾಯಿತ್ತು. ಸರಿ, ಏನು ಮಾಡೋಣ, ಇದು ಯಾಕೋ ಕಾರ್ ಆಗ್ತಿಲ್ಲ, ಒಂದು ಸ್ವಲ್ಪ ದೊಡ್ಡ ತೊಗೊಳ್ಳೋಣ ನೋಡೋಣ ಅದನ್ನು ಯಾರೋ ಕೇಳಿದ್ರು, ಅದನ್ನು ಕೊಟ್ಬಿಟ್ವಿ. ರೋಡಲ್ಲಿ ಎಲ್ಲೋ ಪಾರ್ಕಿಂಗ್ ನಿಲ್ಲಿಸ್ತಾ ಇದ್ವಿ, ಯಾರೋ ಒಬ್ಬ ಗುದ್ದುಬಿಟ್ಟಿದ್ದ. ಗಾಡಿ ಗುದ್ದಿದ ತಕ್ಷಣ ನನಗೆ ಅದೊಂದು ಸ್ವಲ್ಪ ಹರ್ಟ್ ಆಯಿತು. ಗುದ್ದಿದ ಗಾಡಿ ಫಸ್ಟು ಇದು ಸರಿ. ಅತ್ತಿಗೆ ಬಂದಾಗ ಒಬ್ಬರು ಡ್ರಾಪ್ ಔಟ್ ಆಗಬೇಕು, ಯಾರೋ ಒಬ್ರು ಇಳ್ಕೊಂಡ್ರು ಮನ್ಸಿಗೆ ನೋವೇ ಅದು. ಸರಿ, ಒಂದು ಸ್ವಲ್ಪ ದೊಡ್ಡ ಗಾಡಿ ತಗೊಳ್ಳೋಣ ಅಂತ ಅದನ್ನು ಮಾರಿದ್ವಿ. ಅಲ್ಲಿ ತನಕ ನಾನು ಆಟೋಲೇ ಓಡಾಡ್ತಾ ಇದ್ದಿದ್ದು, ನಡ್ಕೊಂಡೇ ಹೋಗ್ತಾ ಇದ್ದು. ಸುಮಾರು ಜನ ನೋಡಿದ್ದಾರೆ ನಾನು ನಡ್ಕೊಂಡು. ನಮ್ಮ ಕಮಲಾನಗರ ಏರಿಯಾನಲ್ಲಿ ಆಗಿದ್ದಾಗ ನಡ್ಕೊಂಡು ಹೋಗೋದು, ನಮ್ಮ ಮನೆಯಿಂದ ಮೇನ್ ರೋಡ್ ತನಕ ಬಂದು ಆಟೋ ಹಿಡ್ಕೊಂಡು ಹೋಗಿರೋದು ತುಂಬ ಜನ ನೋಡಿದ್ದಾರೆ. ಮದುವೆ ಆಯಿತು. ಮದುವೆ ಆದಮೇಲೆ ನನ್ನ ಗಂಡ ಒಂದು ಕಾರ್ ತಗೊಂಡ್ರು, ರೇಂಜ್ ರೋವರ್ ಅಂತ ಒಂದು ಕಾರಲ್ಲಿ ಓಡಾಡಿದ ತಕ್ಷಣ ನನ್ನ ಮಗೊಂದು ಯಾರನ್ನೋ ಪಟಾಯಿಸ್ಕೊಂಡ್ಬಿಟ್ಟವಳು, ಯಾರ ದುಡ್ಡು ಏನೋ ರೇಂಜ್ ರೋವರಲ್ಲಿ ಹೋಗ್ತಾ ಇದ್ದಾಳಲ್ಲ, ಯಾರದೇ ಕಾರು ರೇಂಜ್ ರೋವರು ಅಂತ ನನ್ನನ್ನೇ ಕೇಳಿದ್ದಾರೆ. ಡೈರೆಕ್ಟ್ ಆಗಿ ನನ್ನ ಫ್ರೆಂಡ್ಸ್ನ ಕೇಳಿದ್ದಾರೆ, ಏನು ಆಟೋಗೂ ಗತಿ ಇರಲಿಲ್ಲ ಅವಳಿಗೆ, ಇವತ್ತು ರೇಂಜ್ ರೋವರಲ್ಲಿ ಓಡಾಡ್ತಾ ಇದ್ದಾಳೆ ಅಂತ. ನಾನು ಒಂದೇ ಮಾತು, ರೇಂಜ್ ರೋವರ್ ತೊಗೊಂಡ್ಬಿಟ್ಟಿದ್ಯಾ ನೀನು? ದಯವಿಟ್ಟು ನಮಸ್ಕಾರ, ರೇಂಜ್ ರೋವರ್ ನಾನು ತೊಗೊಂಡಿದ್ದಲ್ಲ, ನನ್ನ ಗಂಡಂದು. ಅದು ನಿನ್ನ ಗಂಡಂದಾದರೆ ನಿಂದಲ್ವಾ? ದಯವಿಟ್ಟು ಕ್ಷಮಿಸಿ, ಅದು ನನ್ನ ಗಂಡಂದು. ಗಂಡ ಮಾತ್ರ ನನ್ನವರು, ನನ್ನ ಗಂಡಂದು ಯಾವುದು ನಂದಲ್ಲ. ಆದರೆ ಜನ ನೋಡಿ ಹೇಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅಂದರೆ, ಸಡನ್ ಆಗಿ ನೀವು ಹೀಗಿದ್ದವ್ರು ಇಲ್ಲಿಗೆ ಬಂದಾಗ ಹೌದು ಇವಳೊಂದು ತಪ್ಪದಾರಿ ಹಿಡಿದ್ಬಿಟ್ಟಿರ್ಬೋದು ಅನ್ನೋದು ಅವ್ರ ಯೋಚನೆ. ಅನ್ಕೊಳಕ್ಕೇನು ಅವ್ರ ಮನಸ್ಥಿತಿಗಳು. ನಂಗೆ ಇವತ್ತಿಗೂ ಎಲ್ಲಾದ್ರೂ ಕಾರಲ್ಲಿ ಹೋಗ್ಬೇಕು ಅಂದ್ರೆ ನಂಗೆ ಒಂದು ಸ್ವಲ್ಪ ಮುಜುಗರ ಆಗುತ್ತೆ. ಏನ್ ಅನ್ಕೊಂಡ್ಬಿಡ್ತಾರೋ ಏನೋ. ಬಿಕಾಸ್ ನೀವು ಈ ಹಿಂದೆ ನಡ್ಕೊಂಡು ಹೋಗಿದ್ದು, ಆಟೋದಲ್ಲಿ ಹೋಗಿದ್ದು ನೋಡಿರೋ. ನಾನು ಶೂಟಿಂಗ್ಗೆಲ್ಲ ಎಲ್ಲರಿಗೂ ಗೊತ್ತಿದೆ, ನಾನು ಶೂಟಿಂಗ್ ಹೋಗ್ತಾ ಇದ್ದಿದ್ದೆ ಶೂಟಿಂಗ್ ಗಾಡಿನಲ್ಲಿ. ಒಂದು ಟಾಟಾ ಸುಮೋ ಬರ್ತಾ ಇತ್ತು ನಮ್ಮ ಡೈಲಿ ನನ್ನನ್ನು ಅಪ್ಪನ ಪಿಕಪ್ ಮಾಡ್ಕೊಳ್ಳಿಕ್ಕೆ. ಅದು ಹೇಗೆ ಅಂದ್ರೆ, ಮೊದಲೆಲ್ಲ 5-6 ಜನ ಆರ್ಟಿಸ್ಟ್ಗಳನ್ನೆಲ್ಲ ತುಂಬಿಸ್ಕೊಂಡು ಕರ್ಕೊಂಡು ಹೋಗೋರು. ಫಸ್ಟ್ ಪಿಕಪ್ ನಂದೇ ಇರ್ತಿತ್ತು 5:45ಗೆ. ಲೊಕೇಶನ್ಗೆ ನಾವು ಹೋಗೋಷ್ಟರಲ್ಲಿ 9 ಗಂಟೆ ಆಗ್ಬಿಟ್ಟಿರ್ತಿತ್ತು. ನಾನು ಅಂದೆ, ದಯವಿಟ್ಟು ನನಗೆ ಈ ಥರದ್ದು ಬೇಡ, ನನಗೆ ನಾನು ಮನೇಲಿ ಎಲ್ಲ ಕೆಲಸ ಮಾಡಿಟ್ಬಿಟ್ಟು ಶೂಟಿಂಗಿಗೆ ಬರಬೇಕು. ಇದು ಮುಗಿಸ್ಕೊಂಡು ನಾನು ಮನೇಲಿ ಹೋಗ್ಬಿಟ್ಟು ಬೇರೆ ಬೇರೆ ಕೆಲಸಗಳೆಲ್ಲ ಇರುತ್ತೆ, ನಾನು ಮಾಡಬೇಕು. ದಯವಿಟ್ಟು ಒಂದಷ್ಟು ವರ್ಷ ಆದಮೇಲೆ ನನಗೆ ಒಂದು ಸಪ್ರೇಟಾಗಿ ಒಂದು ಕಾರ್ ಕೊಟ್ಬಿಡಿ, ನಾನು ಬಂದು ಹೋಗೋ ಥರದ್ದು ಅಂತ ಕೇಳ್ಕೊಂಡೇ ವಿನಃ ಯಾವತ್ತೂ ನಾನು ಇಷ್ಟು ದುಡಿತಾ ಇದ್ದೀನಲ್ಲ ಅಂತ ಗಾಡಿ ತೊಗೊಳೋದಾಗಲಿ ಅದಾಗಲಿ ನಾನು ಮಾಡಿರಲಿಲ್ಲ. ನಮ್ದು ಏನೇ ಅರ್ನಿಂಗ್ಸ್ ಇದ್ದರೂ ನಾವು ಶೂಟಿಂಗ್, ನಾನಾಗಿರಲಿ, ನನ್ನ ತಮ್ಮ ಆಗಿರಲಿ, ನಮ್ಮ ಅಣ್ಣ, ಏನೇ ನಾವು ಸಂಪಾದನೆ ಮಾಡಿದ್ರು ನಮ್ಮ ಅಪ್ಪನ ಕೈಲೇ ಕೊಡ್ತಾ ಇದ್ವಿ. ನಮ್ಮ ಅಪ್ಪನಿಂದ ನಮ್ಮ ಖರ್ಚಿಗೆ ನಾವು ಇಸ್ಕೊಳ್ತಾ ಇದ್ವಿ. ಸೊ ಹಿಂಗಿದ್ದವರು ಏಕ್ದಮ್ ರೇಂಜ್ ಅವರು ಅಂತ, ಹೌದು ಏನೋ ಮದುವೆ ಆಗಿದೆ ತೊಗೊಂಡಿದ್ದಾರೇನೋ, ಈ ಥರ ಯಾರು ಪಾಸಿಟಿವ್ ಆಗಿ ಅನ್ಕೊಳ್ಳೋದಿಲ್ಲ. ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಯೋಚನೆ ಮಾಡಿ ಏನಾಗಬೇಕಿದೆ ಅಂತೆಲ್ಲಾದ್ರೂ ಅಂದ್ಕೊಂಡ್ರೆ ಬೆಟರ್. ಹೌದು, ನಾನು ರೇಂಜ್ ರೋಲಾದ್ರೂ ಹೋಗ್ತೀನಿ, ರೋಲ್ಸ್ ರಾಯ್ಸ್ ನಡ್ಕೊಂಡಾದ್ರೂ ಹೋಗ್ತೀನಿ. ಜನಗಳಿಗೆ ಏನು ಕೆಲವರಿಗೆ ಈಗ ಅದೇ ಏನೋ ಒಂದು ಹಣೆ ಬರ್ ಕೆಟ್ಟು ನಡ್ಕೊಂಡು ಹೋಗಕ್ ಶುರು ಮಾಡಿದ್ರಿ. ಇನ್ನು ಸುಮ್ಮನೆ ಏನೋ ಬೇಕಂತಲೇ ನಡ್ಕೊಂಡು ಹೋಗ್ತಿದ್ರೆ ಯಾರದ್ಲು ಈಗ ನೋಡು ದೇವ್ರು ಗಾಡಿ ಇತ್ತು ರೇಂಜ್ ರೋಲ್ ಅಂತ ಓಡಾಡಿದ್ಲು. ಸೊ ಈಗ ನಾವು ಏನ್ ನಿರ್ಧಾರಕ್ಕೆ ಬರ್ಬೇಕಂದ್ರೆ, ಇವ್ರ ಬಾಯಿ ನಾವು ಮುಚ್ಲಕ್ಕಾಗಲ್ಲ. ಅದಕ್ಕೆ ಅಂಡೆ ಬಾಯಿ ಮಾತಾಡೋರು ಮಾತಾಡ್ತಾರೆ, ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಒಳ್ಳೆ ರೀತಿಲಿ ಯಾರು ಮಾತಾಡ್ತಾರಲ್ಲ, ಯಾವಾಗ್ಲೂ ಎಷ್ಟು ಪಾಸಿಟಿವ್ ಜನಗಳ ಜೊತೆ ಇರ್ತೀವಿ ನಾವು, ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತೀವಿ, ಎಷ್ಟು ಪಾಸಿಟಿವ್ ಆಗಿ ಹೇಳ್ತಿರ್ತೀವಲ್ಲ, ಅದು ಎತ್ತರಕ್ಕೂ ಹೋಗುತ್ತೆ. ನಮ್ಮ ಮನಃಶಾಂತಿನೂ ಚೆನ್ನಾಗಿರುತ್ತೆ, ಮನಸ್ಸಿನ ನೆಮ್ಮದಿ ನಮ್ಮ ಜೊತೆಗೆ ಎದುರುಗಡೆ ಇರುವಂತಹ ವ್ಯಕ್ತಿಗೂ ನಾವು ಸ್ಫೂರ್ತಿದಾಯಕವಾಗಿರ್ತೀವಿ ಯಾವಾಗ್ಲೂ. ಬ್ಯೂಟಿಫುಲ್. ಅಂದರೆ ನಾನು ಕೆಲವೊಮ್ಮೆ ನೋಡ್ತಾ ಇರ್ತೀನಿ, ಕೆಲವು ನಟಿಯರು ಯಾರೋ ಒಬ್ಬರು ರಿಯಲ್ ಎಸ್ಟೇಟ್ ಅವ್ರ ಜೊತೆನೋ ಅಥವಾ ವಾಟ್ ಎವರ್ ಇಟ್ ಈಸ್, ಅವ್ರ ಜೀವನ ಏನೋ ಇರ್ಬೋದು, ಏನೋ ಒಂದು ದೊಡ್ಡ ಕಾರಲ್ಲಿ ಓಡಾಡಿಬಿಟ್ರೆ ಅಥವಾ ಒಂದು ಸ್ವಂತ ಮನೆ ಗೃಹ ಪ್ರವೇಶದ ಫೋಟೋ ಹಾಕ್ಬಿಟ್ರೆ ಎಷ್ಟು ಬ್ಯಾಡ್ ಕಮೆಂಟ್ಗಳು ಬರುತ್ತೆ. ಅದು ನನಗನ್ಸುತ್ತೆ ಅವ್ರು ಹೆಂಗೆ ತಡ್ಕೊಂಡಿರ್ಬೋದು ಅದನ್ನು.
ಆಯ್ತು, ಅವ್ರು ಕರ್ಮ ಮಾಡಿದ್ರೆ ಅವ್ರು ಅನುಭವಿಸ್ಕೊಳ್ತಾರೆ. ಇತ್ತೀಚೆಗೆ ಒಂದು ಕಾಂಟ್ರವರ್ಸಿ ಆಯಿತು ಕಾವ್ಯ ಗೌಡ ಅವ್ರದ್ದು. ನಾನು ಅದನ್ನು ತಪ್ಪು ಅಂತ ಎಲ್ಲೂ ನಾನು ಹೇಳಲ್ಲ, ಕಮೆಂಟ್ ತಪ್ಪು ಯಾಕೆ ಹೇಳಲ್ಲ ಅಂದರೆ ಅಲ್ಲಿ ವಿಚಾರ ಏನಾಗಿದೆ ಏನಾಗಿಲ್ಲ ನನಗೆ ಗೊತ್ತಿಲ್ಲ, ಆದರೆ ಕಮೆಂಟ್ ವಿಚಾರ ಹೇಳ್ತಾ ಇದ್ದೀನಿ. ಕಮೆಂಟಲ್ಲಿ ಗುಚ್ಚಿ ಹ್ಯಾಂಡ್ ಬ್ಯಾಗು, ಎಲ್ ವಿ ಶೇಡ್ಸು, ಡಸಂಟ್ ಮ್ಯಾಟರ್, ಈ ಥರದ್ದೆಲ್ಲ ರಂಪಾಟ ಮಾಡ್ಕೊಂಡಿದ್ದೀರಾ ಅಂತಂದ್ರು. ಅಲ್ಲಿ ಫ್ಯಾಮಿಲಿಯಲ್ಲಿ ಏನು ಗಲಾಟೆ ಆಗಿರುತ್ತೆ ಇಬ್ರು ಫ್ಯಾಮಿಲಿಯವ್ರಿಗೇನೆ ಗೊತ್ತು, ಅಥವಾ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ಗೊತ್ತು. ಓಕೆ, ಆಯ್ತಾ. ಆದ್ರೆ ಗಲಾಟೆ ಮಾತಾಡೋದಿದ್ರೆ ಗಲಾಟೆ ಬಗ್ಗೆ ಮಾತಾಡ್ಲಿ, ಅವ್ರು ಯೂಸ್ ಮಾಡೋ ಆಕ್ಸೆಸರೀಸ್ ಬಗ್ಗೆ, ಅವ್ರು ಓಡಾಡೋ ಗಾಡಿಗಳ ಬಗ್ಗೆ, ಅವ್ರು ಹಿಡ್ಕೊಳ್ಳೋ ಫೋನ್ಗಳ ಬಗ್ಗೆ ಏನಕ್ಕೆ ಮಾತಾಡ್ಬೇಕು? ನಾನು ಹೇಳೋದು ನಿಜ ನಿಜ. ಈಗ ನೋಡಿ, ಆಗ ತೋರಿಸ್ಕೊಂಡಿದ್ದೆ ತಪ್ಪಾಯ್ತಾ? ಹಾಗಂತ ಈಗ ನನ್ನ ದೇವರು ಏನು ಕರುಣಿಸಿದ್ದಾನೆ, ನನ್ನ ಪೂರ್ವಜನ್ಮದ ಪುಣ್ಯವೋ ನನ್ನ ಪರಿಶ್ರಮವೋ, ನಾನು ತೋರಿಸ್ಕೊಳ್ಬಾರ್ದ? ಸರಿ, ತೋರಿಸ್ಕೊಂಡ್ರೆ ಮೆರಿತಾವಳಿಗಳು ಅಂತ ಅಂತಾರೆ. ಅದೇ ತೋರಿಸ್ಕೊಂಡು ಮುಂದೆಲ್ಲ ಒಂದಿವ್ಸ ಬಿದ್ದರೆ, ಯಾಕಂದರೆ ಏರಿದವನು ಶಾಶ್ವತವಾಗಿ ಅಲ್ಲೇ ಇರಲ್ಲ, ಮತ್ತು ಒಂದಿವ್ಸ ಬೀಳಲೇಬೇಕು. ಆದರೆ ಈಗ ಕಲಾವಿದರು ಅವ್ರು ಕಲಾವಿದರು ಆಗಿರೋ ಕಾರಣಕ್ಕೋ ಏನೋ ಅವ್ರಿಗೊಂದು ಮನೆ ಜಗಳ ಆದರೂ ಆಚೆಗೆ ಹೇಳಂಗಿಲ್ಲ. ಹೌದು, ಸ್ಟ್ರೆಸ್ಸು ಅಲ್ಲೇ ಉಳ್ಕೊಳ್ಬೇಕು. ಆಚೆಗೆ ಬಂದರೆ ಇವ್ರದ್ದೆಲ್ಲ ಇಷ್ಟೇ ಬದುಕು ಅನ್ನೋ ಅರ್ಥದಲ್ಲಿ. ಸೊ ಬಹುಶಃ ನೀವು ಕಲಾವಿದರು ಇಂಥದ್ದೆಲ್ಲ ಮನೇದು ಏನೋ ಸಮಸ್ಯೆಗಳಾದಾಗ ನೀವು ಸರ್ ಹಿಂಗೆ ನಿಂತಿರ್ತಾರೆ ನಿಮಗೆ. ಅಲ್ಲ, ಅವ್ರ ಮನೇಲಿ ಏನಾಯಿತು ಎತ್ತಾಯಿತು ಅದು ಯಾರೋ ವಿಡಿಯೋ ಲೀಕ್ ಮಾಡಿದ್ರೇ ಎಲ್ರಿಗೂ ಗೊತ್ತಾಗಿರುತ್ತೆ. ಇಲ್ಲ ಅಂದರೆ ಈಗ ಎಲ್ಲೋ ಮಮತಾ ರಾವತ್ ಅವ್ರ ಮನೇಲಿ ಏನೋ ಆಗ್ತಿರತ್ತಂತೆ, ಯಾವ ಚಾನಲ್ನವ್ರು ನಮ್ಮ ಮನೆ ಮುಂದೆ ನಿಂತಿರ್ತಾರೆ ಹೇಳಿ? ನಾರ್ಮಲ್ ಜನಕ್ಕೆ ನಿಮಗಿಂತ ಎಷ್ಟು ಬೆಟರ್ ಇದೆ ಅವ್ರ ಜೀವನ ಅಂದರೆ, ಅವ್ನ ಜಗಳ ಆಚೆಗಡೆ ಹೊಡೆದಾಡ್ಲಿ ಯಾರು ಕೇಳಲ್ಲ, ಒಂಚೂರು ಆ ಕಡೆ ಆಡ್ಕೊಳ್ರಪ್ಪ ಅಂತ. ನೀವು ಚೂರು ರೈಸ್ ಮಾಡಿ ಅಥವಾ ಸುಮ್ಮನೆ ಒಂದೇನೋ ಸ್ಟೇಟಸ್ ಹಾಕಿ ಅದಕ್ಕೆ 1000 ಅರ್ಥ ಕೊಡ್ತಾರೆ. ಆ ಕಲಾವಿದ್ರ ಜೀವನ ಇದೆಯಲ್ಲ, ಹೆಂಗ್ ನಡೆಸಿದ್ರು ಕಷ್ಟ. ಬಟ್ ನನ್ನ ಲೈಫ್ ಆ ಥರ ಇಲ್ಲ. ಯಾರು ಏನೇ ಅನ್ಕೊಳ್ಳಿ, ನನ್ಗೇನು ಖುಷಿ ಕೊಡುತ್ತೆ ನಾನು ಅದೇ ಮಾಡೋದು. ನಾನು ಆರಾಮಾಗಿ ಇಡೀ ರೋಡ್ ಓಡಾಡ್ತೀನಿ, ಮಗುನ ಕರ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತೀನಿ, ನನ್ಗೆ ಏನು ಬೇಕೋ ಅಲ್ಲಿ ಹೋಗಿ ತಿಂತೀನಿ. ನೀವು ಒಂದೇ ಸತಿ ರೇಂಜ್ ರೋವರಿಗೆ ಬಂದವರಲ್ಲ, ನೀವು ಅಲ್ಲಿಂದ ಬಂದವರು. ನನ್ನ ಪ್ರೆಗ್ನೆನ್ಸಿಯಲ್ಲೂ ಕೂಡ ನಾನು ಯಾರ ಮೇಲೂ ಡಿಪೆಂಡ್ ಆಗಲಿಲ್ಲ. ಸ್ಕೂಟಿ ತಗೊಳ್ತಾ ಇದ್ದೆ, ಸ್ಕೂಟಿನಲ್ಲಿ KR ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೂವು ತರಕಾರಿ ಹಣ್ಣುಗಳನ್ನ ತೊಗೊಂಬರ್ತಾ ಇದ್ದೆ. ಇಡೀ ಮನೆಗೆ ಇದೆಲ್ಲ ಏನೇನು ಡೆಕೋರೇಷನ್ಸ್ ಎಲ್ಲ ನಾನು ಪ್ರೆಗ್ನೆನ್ಸಿಯಲ್ಲೇ ಮಾಡಿದ್ದು. ಒಂದಿನಕ್ಕೆ ಎಲ್ಲ ಪ್ರತಿಯೊಂದು ನಾನೇ ಹೋಗಿ, ಅವ್ರು ಯಾರೋ ಅನ್ಕೊಬಿಡ್ತಾರೆ ಮಾರ್ಕೆಟಲ್ಲಿ, ಇವ್ರು ಯಾಕೆ ಅನ್ಕೊಳ್ತಾರೆ, ಅವ್ರ ತರ ನಾವು ಮನುಷ್ಯರೇ, ಇನ್ನು ಖುಷಿ ಪಡ್ತಾರೆ ಅವರು, ಬಂದ್ರಪ್ಪ ಇಲ್ಲಿ ಶಾಪಿಂಗ್ ಮಾಡ್ಲಿಕ್ಕೆ ಅಂತ. ಸರಳತೆ ಅಂತಾರೆ. ಅದು ಗೊತ್ತಿಲ್ಲ, ಬಟ್ ನಾವಿರೋದೇ ಹಾಗೆ. ನಾನೇ ಈಗ್ಲೂ ನಂಗೆ ಏನೇ ಬೇಕಿದ್ರು ನಾನೇ ಡೈರೆಕ್ಟಾಗಿ ಅಂಗಡಿಗೆ ಹೋಗಿ ಈಗ ಸ್ವಲ್ಪ ಮಗು ಇರೋದ್ರಿಂದ ಅವನ್ನ ಎಲ್ಲೂ ಒಬ್ಳೆ ನಾನು ಬಿಟ್ಟೋಗಕ್ಕೆ ಆಗ್ದಿಲ್ದಿರೋದಕ್ಕೆ ಈ ಡೋರ್ ಸರ್ವಿಸ್ಗಳನ್ನ ತಗೊಳ್ತೀವಿ. ಬಿಟ್ರೆ ಈಗ್ಲೂ ಏನು ಬೇಕೋ ಆರಾಮಾಗಿ ಹೋಗ್ತೀನಿ. ಕೆಲವ್ರು ನಿಲ್ಲಿಸಿ ಮಾತಾಡಿಸ್ತಾರೆ, ಹೇಗಿದ್ದೀರಾ ಮೇಡಮ್, ಚೆನ್ನಾಗಿದ್ದೀರಾ, ಯಾವ ಸಿನಿಮಾ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಅಂತ. ಖಂಡಿತ ಮಾಡ್ತೀನಿ ಅಂತೀನಿ. ನಿಮ್ಗೆ ಹಂಗೆ ತುಂಗೆ ಚೆನ್ನಾಗಿರುತ್ತೆ ಅಂತಾರೆ. ಥ್ಯಾಂಕ್ ಯು, ಒಂದು ಸೆಲ್ಫಿ ತಗೋತಾರೆ, ಅಷ್ಟೇ ತಾನೇ ಗಳಿಸಿರೋದು ಕಲಾವಿದನಿಗೆ. ಅದಕ್ಕಿಂತ ಇನ್ನೇನ್ ಮಾಡ್ಬಿಡಕ್ ಸಾಧ್ಯ? ನಟರು ರೋಡಲ್ಲಿ ಹೋದ್ರೆ ಜನಗಳು. ಇವಾಗೆಲ್ಲ ಈರ್ಷ್ಯೆ ಶುರುವಾಗಿದೆ, ಎಲ್ಲ ಹೇಟ್ರೆಡ್. ಯಾಕಂದ್ರೆ ಆಗದವ್ರು ಎಲ್ಲೆಲ್ಲಿರ್ತಾರೋ ಗೊತ್ತಿಲ್ಲ, ಹಾಗಾಗಿ ಅವ್ರಿಗೊಂದು ಭದ್ರತೆಯ ಕಾರಣಕ್ಕೆ ಬರದೇ ಇರಬಹುದು. ಬಟ್ ಕಲಾವಿದರ ಜೀವನ ಅಷ್ಟು ಸೂಕ್ಷ್ಮ. ಯಾರೋ ಬಂದು ಇವನಿಗೆ ಗುದ್ದಿದ್ರು ಇವನೇನು ಕೇಳಂಗಿಲ್ಲ. ಹೌದು, ನಮ್ಮಿಂದ ನೀನು ಬೆಳೆದಿರೋದು ಅನ್ನೋ ಇರ್ಲಿ, ಏನು ಮಾಡ್ಲಿಕ್ಕಲ್ಲ.